ಬಳ್ಳಾರಿಯಲ್ಲಿ ನಡೆದಿರುವಂತಹ ದಾಳಿ ಇದು. ಬಳ್ಳಾರಿ ಬೆಂಗಳೂರಿನಲ್ಲಿ ಎನ್ಐಎ ದಾಳಿಯನ್ನ ನಡೆಸಿದೆ. ಮುಂಜಾನೆಯಿಂದ ಬಳ್ಳಾರಿಯಲ್ಲಿ ಎನ್ಐಎ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನಿಷೇಧಿತ ಪಿಎಫ್ಐನ 7 ಮಂದಿಯ ಮನೆಗಳ ಮೇಲೆ ಈಗ ದಾಳಿ ನಡೆದಿದೆ. ಶಮಿವುಲ್ಲಾ ಎಂಬಾತನನ್ನ ಈಗ ಎನ್ಐಎ ಬಂಧಿಸಿದೆ. ಅಜಾಜ್ ಅಹಮದ್ ಜೊತೆಗೆ ಸುಲೇಮಾನ್ ಇವರನ್ನ ಕೂಡ ಈಗ ಬಂಧಿಸಿದ್ದಾರೆ. ತಬ್ರೇಜ್, ನಿಖಿಲ್, ಮುಜಾಮಿಲ್ ಇವರನ್ನ ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲಿ ಎನ್ಐಎ ಈ ದಾಳಿಯನ್ನ ನಡೆಸಿರೋದು. ದಾಳಿಯಲ್ಲಿ ಈಗ ಒಟ್ಟು 7 ಪಿಎಫ್ಐ ಕಾರ್ಯಕರ್ತರನ್ನ ಈಗ ಬಂಧಿಸಿದ್ದಾರೆ. ಅವರು ಲೀಡರ್ಗಳ ಕಾರ್ಯಕರ್ತರ ನೋಡಬೇಕು. ಸದ್ಯಕ್ಕೆ ಅವರು ದಾಳಿಯನ್ನ ಮಾಡಿರೋದು ನೋಡಿದ್ರೆ ಬಹುದೊಡ್ಡದಾಗಿರುವಂತಹ ಲಿಂಕ್ ಏನೋ ಸಿಕ್ಕಂಗೆ ಕಾಣಿಸ್ತಾ ಇದೆ. ಶಮಿವುಲ್ಲಾ ಎಂಬಾತನನ್ನ ಈಗ ಎನ್ಐಎ ಬಂಧಿಸಿದೆ. ಅಜಾಜ್ ಅಹಮದ್, ಸುಲೇಮಾನ್, ಅದರ ಜೊತೆಗೆ ತಬ್ರೇಜ್ ಮತ್ತು ನಿಖಿಲ್ ಮತ್ತು ಮುಜಾಮಿಲ್ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲಿ ಎನ್ಐಎ ರೇಡ್ ಆಗಿದೆ. ನನ್ನ ಸಹೋದ್ಯೋಗಿ ನವೀನ್ ಪರದೇಸಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಈಗ ಎನ್ಐಎ ದಾಳಿಯಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಏನಿದೆ? ಅರುಣ್, ಕಳೆದ ಹಲವಾರು ದಿನಗಳಿಂದಲೂ ಕೂಡ ಎನ್ಐಎ ತಂಡ ಒಂದು ಬಳ್ಳಾರಿಯ ನಗರದ ಮೇಲಿರ್ತಕ್ಕಂಥ ಕೆಲವೊಂದಿಷ್ಟು ಪಿಎಫ್ಐ ಸಂಘಟನೆ ಮತ್ತೆ ಸಂಘಟನೆ ಜೊತೆಗೆ ಗುರುತಿಸಿಕೊಂಡವರಂತವರ ಮೇಲೆ ನಿಗಾನ ಇಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಶಮಿವುಲ್ಲಾ ಅನ್ನೋರು ಮತ್ತೆ ಇನ್ನೊಬ್ಬರು ಪಿಎಫ್ಐ ಸಂಘಟನೆಯ ಮಾಜಿ ಕಾರ್ಯದರ್ಶಿಯನ್ನ ವಾಚ್ ಮಾಡ್ತಾ ಇತ್ತು. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಅವರ ಚಟುವಟಿಕೆಯ ಮೇಲೆ ನಿಗಾ ಇಟ್ಟಂತಹ ಎನ್ಐಎ ಅಧಿಕಾರಿಗಳು ನಿನ್ನೆ ಏಕಕಾಲಕ್ಕೆ 9 ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡ್ತಿರುವಂಥದ್ದು. ಅದರಲ್ಲಿ ಈಗಾಗಲೇ ಬೆಂಗಳೂರು ಮತ್ತೆ ಬಳ್ಳಾರಿ ಸೇರಿದಂತೆ ಒಟ್ಟು 7 ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂಥದ್ದು. ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿರ್ತಕ್ಕಂಥ 7 ಮನೆಗಳ ಮೇಲೆ ಏಕಕಾಲಕ್ಕೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು. ಇವರ ಎಲ್ಲ ಏನು ಇದಕ್ಕೆ ಪ್ರಮುಖ ಕಾರಣ, ಎನ್ಐಎ ದಾಳಿಗೆ ಪ್ರಮುಖ ಕಾರಣ ಏನಂತಂದ್ರೆ ಸ್ಫೋಟಕಕ್ಕೆ ಬಳಸುವಂಥ ಸೋಡಿಯಂ ನೈಟ್ರೇಟನ್ನು ಸಂಗ್ರಹಣೆಯನ್ನು ಮಾಡಿಕೊಂಡಿದ್ರು ಎನ್ನುವಂಥ ಖಚಿತ ಮಾಹಿತಿ ಮೇರೆಗೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕಳೆದ ರಾತ್ರಿಯಿಂದಲೂ ಕೂಡ ಒಟ್ಟು ಬಳ್ಳಾರಿಯ 7 ಕಡೆಗಳಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಪಿಎಫ್ಐ ಸಂಘಟನೆ ಜೊತೆಗೆ ಗುರುತಿಸಿಕೊಂಡಂತಹ ಹಲವಾರು ಕಾರ್ಯಕರ್ತರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಅದ್ರ ಜೊತೆಗೆ ನೈಟ್ರೇಟ್ ಸೋಡಿಯಂ ಏನಿದೆ ಅದನ್ನು ಸಂಗ್ರಹ ಮಾಡಿಕೊಂಡಿರ್ತಕ್ಕಂಥ ಸಂಗ್ರಹವನ್ನು ಕೂಡ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂಥದ್ದು. ಬೆಂಗಳೂರು ಮತ್ತು ಬಳ್ಳಾರಿಯ ಏಕಕಾಲದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಒಟ್ಟು 7 ಜನರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. 9 ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡಿ ಎನ್ಐಎ ಅಧಿಕಾರಿಗಳು ಈ ಒಂದು ದೊಡ್ಡ ದಾಳಿಯನ್ನು ಮಾಡಿರುವಂಥದ್ದು. ಅರುಣ್. ಓಕೆ ನವೀನ್, ಹಾಗೆ ಸಂಪರ್ಕದಲ್ಲಿರಿ.